ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನನ್ನ ಅಮ್ಮ ಚಾನಲ್ ಸರೋಜ ಬ್ಲಾಗ್ಸಿಗೆ ಸ್ವಾಗತ. ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಹೋಳಿಗೆ ರವದ ಕೇಕ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನಮ್ಮಮ್ಮನ ಬರ್ತ್ಡೇಗೋಸ್ಕರ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲದಷ್ಟು ರವೆ ತೊಗೊಂಡಿದ್ದೀನಿ. ಅದಕ್ಕೆ ಸಮ ಪ್ರಮಾಣವಾಗಿ ಸಕ್ಕರೆ ಒಂದು ಬಟ್ಲ ತೊಗೊಂಡಿದ್ದೀನಿ. ಆಮೇಲೆ ಕಸ್ಟರ್ಡ್ ಪೌಡರ್ ಒಂದು ಅರ್ಧ ಬಟ್ಲದಷ್ಟು ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ರವೆ, 1 ಕಪ್ಪಷ್ಟು ಸಕ್ಕರೆ ಮತ್ತು ಅರ್ಧ ಕಪ್ನಷ್ಟು ಕಸ್ಟರ್ಡ್ ಪೌಡರನ್ನು ಹಾಕಿ ಫೈನಾಗಿ ಪೌಡರ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಎರಡನ್ನೂ ಹಾಕ್ಕೋಬೋದು. ನಾನು ಮೊದಲಿಗೆ ತುಪ್ಪನೇ ಹಾಕೋಣ ಅಂತ ಅಂದ್ಕೊಂಡೆ. ನಮ್ಮಮ್ಮ ಬೈದರು. ನಾವು ಶ್ರೀಮಂತರು, ಅದಕ್ಕೆ ಇಷ್ಟಕೊಂಡು ತುಪ್ಪ ಹಾಕ್ಕೊಂಡು ತಿನ್ನೋದು. ತುಪ್ಪ ತಿನ್ನೋದ್ರೆ ಶ್ರೀಮಂತರು ಸಾಲ ಮಾಡಿ ತುಪ್ಪ ತಿನ್ನ ಎಲ್ಲರೂ ಕೇಕಿಗೆ ತುಪ್ಪ ಹಾಕೊಂಡ್ರೆ ನಾವು ಅಲ್ಲ, ಕೇಕಿಗೆ ತುಪ್ಪ ಸ್ವೀಟಿಗೆ ತುಪ್ಪ ಹಾಕ್ಕೊಂಡ್ರೆ ನಾವು ಕೇಕಿಗೆ ತುಪ್ಪ. ಅದಕ್ಕೆ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡಿ ಮಿಕ್ಸಿಗೆ ಹಾಕ್ಕೊಂಡೆ. ಮಾಡಿ ತಿನ್ನೋ ಬರ್ಡೇ ವುಮೆನ್ ಇಂಡಿ ಬರ್ಡೇ ವುಮೆನ್ ಒಡ್ಡಾಡೆ ಏನು ಸಕ್ರೆ ರವೆ ಕರ್ಗಿದ್ದು ಮಾಡ್ಕೊಂಡು ಅದರೊಳಗಡೆ ಬೀಸ್ಕೊಂಡು ಅದು. ನಿನಗೆ ನಿಮ್ಮಪ್ಪ ಅಮ್ಮ ಯಾವಾಗ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಯಾರ? ನೋ, ಗೊತ್ತೇ ಇಲ್ಲ ನಮ್ಗೆ ಬರ್ತ್ಡೇ ಅದು. ಅಲ್ಲಿ ಬರ್ತ್ಡೇ ದಿನ ಬಂದತ್ತೆ ಅನ್ನೋದು ಗೊತ್ತಿಲ್ಲ, ಡೇಟೇ ಗೊತ್ತಿಲ್ಲ. ಮಂದಿ ಕೇಳಿ ನಾವು ಹುಟ್ಟಿದ ಡೇಟ್ ತಿಳ್ಕೊಂಡೆ. ನಾವು 5 ದಿವಸ ಒಬ್ಬ ಹುಟ್ಟಿದ್ದ ಅಂತ ಹೇಳ್ತಿದ್ಲ. ಆಮೇಲೆ ಹುಟ್ಟಿದ್ದು ಏನೋ ಮಳೆ ಬರಕತ್ತಿತ್ತು ಏಪ್ರಿಲ್ನಾಗ. ಯುಗಾದಿ ಹಬ್ಬ ಇತ್ತಂತ, ಮಳೆ ಏನೋ ಜೋರು ಬರ್ತಿತ್ತಂತ ಅಂತ ನಾವು ರೀಲ್ಸ್ನಾಗ ಮಾಡ್ತಿರ್ತಾನಲ್ಲ ಹಂಗೆ ನಮ್ದು. ಅವನು ಅವಾಗ ಕುಡಿದ್ನ ಗಣೇಶ ಜೊತೆಗೆ ಅವ್ನು ಕೇಳಿದೆ ನಾನು. ಇಲ್ಲ 25 ನಾವು ಹುಟ್ಟಿದ ಡೇಟ್ ಗುರುವಾರ ಅಂತ ಹೇಳ್ದವ. ನಾನು ಶುಕ್ರವಾರ ಅಂತ ಬರ್ದಿಟ್ಟಿದ್ದಾನೆ ಮಂಚ. ಸೇಮ್ ಡೇಟ್ ಸೇಮ್ ಇಸ್ವಿ. ಸೇಮ್ ಅವತ್ತ ಹುಟ್ಟಿದವ. ಅವ್ನು ಬೆಳಿಗ್ಗೆ ಹುಟ್ಟಾನ. ಹೌದನ್ನು ಒಂದು ಹೌದ್ರಿ ಆ ಪುಣ್ಯ ನೋಡ್ಲಿಕ್ಕೆ ನಿನ್ ಬರ್ಬೋದು. ಗ್ರೇಟ್. ಇಲ್ಲ ಅಂತ ಬರ್ದಿಟ್ಟು ಸಿಕ್ಕಿತ್ತು ಚೀಟಿ, ತೆಗೆದು ಇಟ್ಕೊಂಡಿದ್ದೆ. ಅದು ನಂದು ಕ್ಲಾಸಿನ ಸರ್ಟಿಫಿಕೇಟ್, ಕಲ್ತಿದ್ದು ಸ್ಕೂಲಿನ ಆಗೂ ಎಲ್ಲ ಒಂದೇ ಗಾಯಬಾರ್ದು. ನಾನು ಕ್ರಿಸ್ಮಸ್ ದಿವಸ ನಂದು ಬರ್ತ್ಡೇ ಅಂತ ತಿಳ್ಕೊಂಡಿದ್ದೆ. ಅದು ಗುಡ್ ಫ್ರೈಡೇ ಒಂದೇ ಡೇಟಿಗೆ ಬರ್ತದೆ ಅಂತ ತಿಳ್ಕೊಂಡಿದ್ದೆ. ಅದು ಬೇರೆ ಬೇರೆ ದಿವಸ ಬರ್ತದೆ. ಹಂಗೆ ಕನ್ಫ್ಯೂಸ್ ಆಗ್ಬಿಟ್ಟು ನನಗೆ ಅದು ಬರ್ತ್ಡೇ ಡೇಟ್. ಅದಕ್ಕೆ ಅವನಿಗೆ ಕೇಳಿದೆ. ಅದು ಡಿಸೆಂಬರ್ ಒಳಗೆ ಬರ್ತೈತಿ. ನಾವು ಹುಟ್ಟಿರೋದು ಏಪ್ರಿಲ್ ಒಳಗಲ್ಲ. ಅದು ಹಿಂಗೆ ಅಂತ ಕನ್ಫ್ಯೂಸ್ ಆಯ್ತು ನನಗೆ. ಹಂಗಾಗಿ ಅವನಿಗೆ ಕೇಳಿದೆ. ಅದು ಭಾಳ ಆಗಂಗಿಲ್ಲ, ಅಷ್ಟು ಹಾಕಿದ್ರ ಹಾಕಿ ಅದಕ್ಕೂ ಹೆಚ್ಚಾಕೈತೆ. ಅದು ಅಳತಿ ಮಾಡಿ ಒಟ್ಟು ಅಳತಿ ಮಾಡಾಕಿಯಲ್ಲ ನೀ ಹಾಲು ಎಲ್ಲ ಅಳತಿ ತೊಗೊಂಡಿಯ ಹಂಗಂದ್ರೆ ಹಾಕೈತೆ ಬಿಡು. ನಾನು ಅಷ್ಟೊಂದು ಆಗೈತೆ. ಅದು ಎಷ್ಟು ಬಿತ್ತು ಅದ್ರಾಗ ಕಲಿಸ್ಕೊಂಡು ಗೊತ್ತಿಲ್ಲ ಹೆಂಗೆ ಹಾಕತ್ತೋ ಏನೋ ಮಾಡ್ತಾ ಇದೆ. ಒಟ್ಟು ಫಸ್ಟ್ ಈಸ್ ಬೆಸ್ಟ್ ಅಷ್ಟೇ. ಸ್ಮೆಲ್ ಈ ಕಸ್ಟರ್ಡ್ ಪೌಡರ್ ಹಿಂಗೆ ಗಮ್ಮ ಆಗ್ತದೆ. ಹಿಂಗೆ ಮಾಡಿರ್ತಾರೆ. ನಾವು ತಂದೀಯ ನೀ ಕಸ್ಟರ್ಡ್ ಪೌಡರ್? ಇಲ್ಲ ತಂದೀನಿ. ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಅಲ್ಲ ಅದು. ಇದೇನು ಕಸ್ಟರ್ಡ್ ಪೌಡರ್ ಇದು ಕಾಣಿಸಂಗಿಲ್ಲ. ಐಸ್ ಮಾಡಕ್ಕೆ ಬರ್ತೈತೆ. ಅದು ಐಸ್ ಫ್ರಿಜ್ ಇರ್ಬೇಕು. ಅದಕ್ಕೆ ನೀರಾಗಿ ಇಟ್ಕೋಬೇಕು. ನಾವು ನೀರಾಗಿ ಇಟ್ಟು ಫ್ರಿಜ್ ಐತಿ. ಫ್ರಿಜ್ ತರ ಫ್ರಿಜ್ ಅಲ್ಲ. ಯಾವುದೋ ಒಂದು ಪಿಕ್ಚರ್ನಾಗ ಹೇಳ್ತಿರ್ತಾರಲ್ಲೇ, ರವಿಚಂದ್ರನ್ ಪಿಕ್ಚರ್ನಾಗ, ಮಂಚ ಇದು ಮಂಚದ ಥರ ಮಂಚ ಅಲ್ಲ ಅಂತ ಹೇಳ್ತಾರೆ. ಹಂಗೆ ನಮ್ಮದು ಫ್ರಿಜ್ ಥರ ಫ್ರಿಜ್ ಅಲ್ಲ. 1 ಕಪ್ಪು ಹಾಲು ಇದಕ್ಕೆ ಹಾಕಿ ಮಿಕ್ಸಿ ಮಾಡ್ಕೊಂಡು. ಕಣೆ ಗಟ್ಟಿ ಬೇಡ ಆದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೋಬೇಕು ಅಷ್ಟೇ. ಕಲರ್ ಚೇಂಜ್ ಆಗ್ತದೆ. ಎಸ್, ಯೆಲ್ಲೋ ಕಲರ್ ಬರುತ್ತೆ. ಈಸಿ ಈ ಥರ ರುಬ್ಕೊಂಡ್ಬಿಟ್ರಿ. ಸ್ವಲ್ಪ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ಸ್ಪಾಂಜಿ ಆಗಿ ಬರ್ತದೆ. ನೆಕ್ಸ್ಟು ರುಬ್ಬಿಟ್ಕೊಂಡಿರೋ ಮಿಶ್ರಣಕ್ಕೆ 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಮತ್ತು 1/2 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೋಬೇಕು. ಎಷ್ಟು ಸ್ಮೆಲ್! ಕೆಮಿಕಲ್ಸ್ ಇನ್ ಕೇಕ್. ಟೂಟಿ ಫ್ರೂಟಿ
ಕಲರ್ ಇರ್ಬೇಕಾಯ್ತಲ್ಲ ಮಸ್ತ್ ಕಾಣ. ಚೆನ್ನಾಗತಿ ಅಂದರೆ ಇವಾಗ ಅಲ್ಲ ಕಸ್ಟರ್ಡ್ ಪೌಡ್ರ್ ಹಾಕ್ಯಾವ. ಕಸ್ಟರ್ಡ್ ಪೌಡ್ರ್ ಇರ್ಲಿಕ್ಕೆ ಮಾವಿನ ಹಣ್ಣು ಹಾಕೋದು. ಇದನ್ನು ಒಂದು 10 ನಿಮಿಷ ನೆನೆಯೋಕೆ ಬಿಡಬೇಕು. ನೋಡಿ ನನ್ನ ಜೀವ ಎಷ್ಟು ತಿಂತಾರೆ. ಕೇಕು ಮಾಡಿಕೊಡು, ಮತ್ತು ಹೋಗಿ ಹೊರಗಡೆ ಬಿಸಿಲಾಗ ಹಪ್ಪಳನೂ ಒಣಗಿಸು, ಮೆಣಸಿನ್ಕಾಯಿನೂ ಒಣಗಿಸು. ಕುಟ್ಕಿ ಮಜ್ಜಿ ನಮ್ಮ ಮನ್ಯಾಗ ಕನ್ನಡಕ್ಕೆ ಹಿಂದಿನೇ ಜಾಸ್ತಿ ಮಾತಾಡ್ತಾರೆ ಅನ್ಸ. ಕನ್ನಡ ವರ್ಡ ನನಗೆ ಬೈಯಲ್ಲ, ನಿನಗೆ ಬೈತಾರೆ. ನೀ ಕನ್ನಡ ನೆಟ್ಟು ಮಾತಾಡೋ ಕುದುಕಿ ಮಜ್ಜಿ ಅಂತ. ಮತ್ತು ಹಿಂದಿ ಒಳಗೆ ಅವ್ರು ಒಪ್ಕೊಳಂಗಿಲ್ಲ. ನಮ್ಮ ದೇಶದ ಕನ್ನಡ ನಮ್ಮ ದೇಶದ ಅಂತ ಒಪ್ಕೊಂತಾರ ಅವರು. ಕೇಕ್ ಬೇಕ್ ಮಾಡೋಕ್ಕೆ ನಾನು ಪ್ರೀ ಹೀಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಕುಕ್ಕರ್ನಲ್ಲಿ ಉಪ್ಪು ಹಾಕಿ ಪ್ರೀ ಹೀಟ್ ಮಾಡ್ಕೋಬೇಕು. ನೆನೆಯೋಕೆ ಇಟ್ಟಿರೋ ಬ್ಯಾಟರ್ನ ಒಂದು ಯಾವುದಾದ್ರು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಮ್ಮ ಮನೆಯಲ್ಲಿ ಬೇಕ್ ಮಾಡೋಕ್ಕೆ ಕಂಟೈನರ್ ಇಲ್ಲ, ಕೇಕ್ ಕಂಟೈನರ್. ಅದಕ್ಕೆ ಒಂದು ಡಬ್ರಿಯಲ್ಲಿ ಹಾಕ್ಕೊತಾ ಇದ್ದೀವಿ. ಮೇಲ್ಗಡೆ ಡೆಕೋರೇಷನ್ ಮಾಡೋಕ್ಕೆ ಮತ್ತು ಒಂದು ಸ್ವಲ್ಪ ಟೂಟಿ ಫ್ರೂಟಿ ಹಾಕಿ ಬೇಕ್ ಮಾಡೋಕ್ಕೆ ಇಡ್ಬೋದು. ನಾವು 1 hour ತೊಗೊತ ಬೇಕಾಗುತ್ತೆ. 1 hour later. ಬಿಸಿ ಮಾಡಲಾ? ಹ್ಯಾಪಿ ಬರ್ಡೇ ಟು ಯು. ಸ್ಪಾಂಜಿ ಆಗೈತಲ್ಲ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಮೀ. ಕತ್ತಲ್ದಾಗ ಬರ್ತ್ಡೇ ಮಾಡೋದು. ಅಯ್ಯೋ ಬರ್ತಾನೆ ಇಲ್ಲ, ಕಟ್ ಮಾಡಿದ್ರು. ಚಾಕ್ಲೇಟ್ ಕೇಕ್ ಆಗೈತಲ್ಲ ಇದು. ಇಡಿ ನಿಮ್ಮ ಮಸ್ತ್ ಆಗೈತಲ್ಲ. ನೆಕ್ಸ್ಟ್ ಲೆವೆಲ್ ಆಗೈತೆ. ಓ ನನಗೆ ತಿನ್ನಿಸ್ಬೇಕು ಊಟ, ನಾನು ನಿನ್ನೆ ತಿನ್ನಿಸ್ತೇನೆ. ನಾಕೊಳ ಇದು ಹೇಳಂಗೆ ಮಸ್ತ್ ಆಗೈತೆ. ಕರೆಂಟೇ ಬರ್ತಾ ಇಲ್ವಲ್ಲಮ್ಮ. ಐತಿ ಸ್ಪಾಂಜಿ ಕೇಕ್ ಹೋಮ್ ಮೇಡ್. ಇದಕ್ಕಿಂತ ಇದಾಗೈತೆ ಅನ್ಸ್ತದೆ. ಜಾಸ್ತಿ ಬೇಕಾಗೈತಾ? ಇಲ್ಲ, ಕರೆಕ್ಟ್ ಆಗಿತ್ತು. ಏನು ಬೇಕಾಗಿತ್ತು? ಬೇಕಿಂಗ್ ಕನ್ನಡ ಬೇಕಾಗಿಲ್ಲ. ಕನ್ನಡ ಬೇಕಾಗಿಲ್ಲ. ಹಾಂ ಕಣಕೊಂಡು ನನಗೆ ಬೆಳಕಿಡಿದ್ರೆ ನೀವು ಕತ್ತಲ್ದಾಗ ಬ್ಯಾಗ್ ಹೊಂಟ ಮೂಗ ಕರೆಂಟ್ ವೇಟ್ ಮಾಡಿ ಸಕೋತು ತಿನ್ನೋಕ್ಕೆ ಆಸೆಯಾಗಿ ಕತ್ತಲ್ದಾಗ ಕಟ್ ಮಾಡೋಣ. ಇದೆ ಅಲ್ಲ ಕರೆಂಟ್ ಅನ್ನೋದು ಇದನ್ನ ತಿಂದು ಹೊಡಿ ತುಂಬಿಸ್ಕೊಂಡು ಹೋಗೋಣ. ಮಸ್ತ್ ಐತಿ ಕೇಕ್. ಸೂಪರ್. ಫಸ್ಟ್ ಮಾಡಿರೋದು ಎರಡೆರಡು ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಕಮೆಂಟ್ ಮಾಡಿ. ಕರೀರಿ, ಕೇಕ್ ಮಾಡ್ಕೊಡ್ತಾಳೆ ನಿಮಗೆ. ಬಾ ಎಲ್ಲರಿಗೂ ಮಾಡಕ್ಕೆ. ಹಂಗಲ್ಲ, ಅದ್ರದ್ದು ಏನು ಫುಲ್ ಆಪ್ರೇಷನ್ ಮಾಡಿದೆ ನೈಟ್ ಕಟ್ ಮಾಡು. ಅದು ಬರೋಲ್ದೆ, ಅದು ಚಾಕು ಅಷ್ಟು ಚಂದ ಐತೆ. ನಾನೇನು ಮಾಡ್ಲು ಹೋಗು, ನಾನು ಬರ್ತಾ ಇಲ್ಲ ಕೆಳಗಡೆ. ಸಿದ್ದರಾಮಯ್ಯ ನಿನ್ನ ನಂಬಿದೆ, ಕರೆಂಟ್ ಇಲ್ಲದೆ ಜೀವ ನೊಂದಿದೆ, ಊಟ ಮಾಡಕ್ಕೆ ಕತ್ಲಲ್ಲಿ ಕುಂತಿದೆ. ಇದು ಪಕ್ಕ ಪಕ್ಕ ಪಿಕ್ಕ ಪಕ್ಕ ಚಾರ್ಜರ್ ಲೈಟ್ ಹಾಕಿದ್ರು ಹತ್ತುತ್ತಾ ಇಲ್ವಲ್ಲಮ್ಮ. ಇನ್ನೊಂದ್ಸಲ ಕಟ್ಟು. अपना अपना नसीब है.
ತಾನೊಂದು ಬಗೆದರೆ ದೈವ ಒಂದು ಬಗೆದಿತು ಅನ್ನೋ ಹಾಗೆ ಇನ್ನೇನೋ ಎಡವಟ್ಟಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.